ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ KR ಚಾನಲ್ನಲ್ಲಿ ವರ್ಷವಿಡೀ ಕೆಡದೇ ಇರುವಂತಹ ಇಂಗಿನ ಮೆಣಸು ಅಥವಾ ಸಂಡಿಗೆ ಮೆಣಸು ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ 2 ಲೋಟ ಮಜ್ಜಿಗೆ ಇದ್ದರೆ ಸಾಕು, ಈ ರೆಸಿಪಿನ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ನಾನಿಲ್ಲಿ 1/4 kg ಮೀಡಿಯಂ ಖಾರ ಇರುವಂತಹ ಹಸಿಮೆಣಸು ತಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದು ಈ ರೀತಿ ಒರೆಸಿ ಇಟ್ಕೊಳ್ಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಚಾಕುವಿನಿಂದ ಮಧ್ಯಕ್ಕೆ ಈ ರೀತಿ ಇದನ್ನು ಸಿಗಳಬೇಕು. ಬಜ್ಜಿ ಮಾಡೋಕ್ಕೆ ಮೆಣಸಿನಕಾಯಿನ ಸಿಗಳುತ್ತೀರ ನೋಡಿ, ಆ ರೀತಿಯೇ ಇದನ್ನು ಸಿಗಳಬೇಕು, ಬೀಜ ತೆಗಿಬಾರ್ದು. ಮೀಡಿಯಂ ಖಾರ ಇರೋದ್ರಿಂದ ಕೈ ಉರಿ ಬರಲ್ಲ. ನೀವು ಡೈರೆಕ್ಟ್ ಆಗಿಯೇ ಇದನ್ನ ಈ ರೀತಿ ಸಿಗಳ್ಕೊಳ್ಬಹುದು. ಅಕಸ್ಮಾತ್ ಕೈ ಉರಿ ಬಂದ್ರೆ ಕೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ. ನೋಡಿ, ನಾನಿಲ್ಲಿ ಎಲ್ಲಾ ಹಸಿಮೆಣಸನ್ನು ಸಿಗಳಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಲೋಟದಷ್ಟು ಕಡ್ದಿರುವಂತಹ ಮಜ್ಜಿಗೆ ಹಾಕಿದ್ದೇನೆ. ಮಜ್ಜಿಗೆ ಹುಳಿ ಇದ್ರೆ ಚೆನ್ನಾಗಿರುತ್ತೆ. ಈ ಸಂಡಿಗೆ ಮೆಣಸು ಹೊರಗಡೆ ತಗೊಂಡ್ರೆ ತುಂಬ ಖಾರ ಇರುತ್ತೆ ಮತ್ತು ರೇಟೂ ತುಂಬ ಜಾಸ್ತಿ ಇರುತ್ತೆ. ನಾವೇ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಬಹುದು. ಇದಕ್ಕೆ 1 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿದ್ದೇನೆ. ಮುದ್ದೆ ಇಂಗು ಬೇಕಾದರೂ ಹಾಕ್ಕೊಳ್ಬಹುದು. ಮುದ್ದೆ ಇಂಗನ್ನು ಮಜ್ಜಿಗೆಯಲ್ಲಿ ಚೆನ್ನಾಗಿ ಕರಡಿ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 4 ಸ್ಪೂನಿನಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಟೇಬಲ್ ಸ್ಪೂನಲ್ಲಿ ಪುಡಿ ಉಪ್ಪನ್ನು ಹಾಕಿದ್ದೇನೆ. ಉಪ್ಪು ಹಾಕಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. 2 ದಿನ ಇದನ್ನು ಹೀಗೆ ಮುಚ್ಚಿಡಬೇಕು. ದಿನಕ್ಕೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಡಬೇಕಾಗುತ್ತೆ. ನೋಡಿ, ಮಾರನೇ ದಿನ ನಾನು ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, 2 ದಿನದ ನಂತರ ಮೆಣಸು ಮೆತ್ತಗಾಗಿ ಚೆನ್ನಾಗಿ ನೆನೆದಿದೆ. ಈಗ ಹಸಿಮೆಣಸನ್ನು ಮಜ್ಜಿಗೆಯಿಂದ ಈ ರೀತಿ ಸಪರೇಟ್ ಮಾಡಬೇಕು. ಮಜ್ಜಿಗೆ ಮತ್ತು ಮೆಣಸನ್ನು ಸಪರೇಟ್ ಮಾಡಿ ಇದನ್ನು ಒಣಗಿಸಬೇಕು. ಮಜ್ಜಿಗೆನ ಚೆಲ್ಲೋಕ್ಕೆ ಹೋಗಬೇಡಿ, ಮಜ್ಜಿಗೆ ಹಾಗೆ ಇಡಿ. ಈ ಮಜ್ಜಿಗೆಯಲ್ಲಿ ಮತ್ತೊಮ್ಮೆ ಇದನ್ನು ನೆನೆಸಬೇಕಾಗುತ್ತೆ. 1 ದಿನ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ. ಮತ್ತೆ ಅದೇ ಮಜ್ಜಿಗೆಗೆ ಒಣಗಿರುವಂತಹ ಮೆಣಸನ್ನು ಹಾಕ್ಕೊಳ್ಬೇಕು. ಮಜ್ಜಿಗೆಗೆ ಉಪ್ಪು ಸೇರಿರೋದ್ರಿಂದ ಮಜ್ಜಿಗೆ ಕೆಡಲ್ಲ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 2 ದಿನ ಇದನ್ನು ನೆನೆಯೋಕ್ಕೆ ಬಿಡಬೇಕು. ದಿನಕ್ಕೊಮ್ಮೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. 2 ದಿನದ ನಂತರ ಮತ್ತೆ ಇದನ್ನು 1 ದಿನ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಇದನ್ನು ಮಜ್ಜಿಗೆಗೆ ಹಾಕಿ ಇನ್ನೊಮ್ಮೆ 2 ದಿನ ಇದನ್ನು ನೆನೆಸಿಡಬೇಕು. ಈ ರೀತಿ 3 ಬಾರಿ ಮಜ್ಜಿಗೆಗೆ ಹಾಕಿ ಮೆಣಸನ್ನು ನೆನೆಸಬೇಕಾಗುತ್ತೆ. ಈ ರೀತಿ ಮಜ್ಜಿಗೆಯಲ್ಲಿ ಮೆಣಸು ಚೆನ್ನಾಗಿ ನೆನೆದು ಉಪ್ಪು ಮತ್ತು ಹುಳಿನ ಹೀರ್ಕೊಂಡಿರುತ್ತೆ. ಇದನ್ನು 1 ವಾರ ಪೂರ್ತಿ ಬಿಸಿಲಲ್ಲಿ ಒಣಗಿಸಬೇಕು. ನೋಡಿ, ನಾನಿಲ್ಲಿ 3ನೇ ಬಾರಿ ಇದನ್ನು ಚೆನ್ನಾಗಿ ಒಣಗಿಸಿ ಮತ್ತೆ ಮಜ್ಜಿಗೆಯಲ್ಲಿ ಹಾಕಿ ಮತ್ತೆ 2 ದಿನ ಇದನ್ನು ನೆನೆಯೋಕ್ಕೆ ಬಿಡ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ನೋಡಿ, ಹಸಿಮೆಣಸಿನ ಕಲರ್ ಚೇಂಜ್ ಆಗುತ್ತೆ. ವೈಟ್ ಕಲರಲ್ಲಿ ಹಸಿಮೆಣಸು ಬರುತ್ತೆ. ಲಾಸ್ಟಿಗೆ ಈ ಮೆಣಸನ್ನು ವಾರ ಪೂರ್ತಿ ಒಣಗಿಸಬೇಕು. ವಾರ ಪೂರ್ತಿ ಒಣಗಿಸಿದ ನಂತರ ನೋಡಿ, ಈ ರೀತಿ ಚೆನ್ನಾಗಿ ಒಣಗಿರುತ್ತೆ. ಇದನ್ನು ನೀವು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ವರ್ಷವಿಡೀ ಈ ಮೆಣಸು ಹಾಳಾಗಲ್ಲ. ಇದನ್ನು ಚೆನ್ನಾಗಿ ಒಣಗಿಸಿರಬೇಕು. ಬಿಸಿಲು ಚೆನ್ನಾಗಿರುವಾಗ ಇದನ್ನು ಒಣಗಿಸಿ ಇಟ್ಟರೆ ಇದು ಬೇಗ ಹಾಳಾಗಲ್ಲ. ಬಾಣಲಿಗೆ 2 ಅಥವಾ 3 ಸ್ಪೂನಿನಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರಿದ್ರೆ ಗರಿಗರಿಯಾದ ಸಂಡಿಗೆ ಮೆಣಸು ಅಥವಾ ಇಂಗಿನ ಮೆಣಸು ರೆಡಿ ಆಗುತ್ತೆ. ಇಡ್ಲಿ ಅಥವಾ ಕಡುಬು, ಉದ್ದಿನಿಟ್ಟು ಗೊಜ್ಜು ಅಥವಾ ಮಜ್ಜಿಗೆ ಅನ್ನಕ್ಕೆ ನಂಚ್ಕೊಳ್ಳೋಕ್ಕೆ ಸಖತ್ ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಮೆಣಸು ಇದ್ದರೆ ಸಾಕು, ಮಜ್ಜಿಗೆ ಇದ್ದರೆ ಸಾಕು, ಈಸಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಇದು. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.